ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 17-18 ವಾಕ್ಯಗಳು. ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಒಂದದ ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು. ಬೋಳು ಗುಡ್ಡಗಳನ್ನು, ನದಿಗಳನ್ನು, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ ಅರಣ್ಯದಲ್ಲಿ ಕೆರೆಯಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳಾಗಿಯೂ ಮಾಡುವೆನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಒಂದದ ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು. ಪ್ರೇರೆ, ಸಾಮಾನ್ಯವಾಗಿ ನಮ್ಮ ಜೀವಿತದಲ್ಲಿ ನಾವು ನಡೆಯುತ್ತಿರುವಾಗ, ಬಹಳ ದೂರ ನಡೆಯುವಾಗ ಕೆಲವು ಕಾರ್ಯಗಳನ್ನು ನಮ್ಮ ಕೈಗಳಲ್ಲಿ ಎತ್ತಿಕೊಂಡು ಹೋಗುತ್ತೇವೆ. ಮೊದಲದಾಗಿ ಒಂದು ಬುತ್ತಿ ಕಟ್ಟಿಕೊಳ್ಳುತ್ತೇವೆ, ಎರಡದಾಗಿ ನೀರನ್ನ ಎತ್ತಿಕೊಳ್ಳುತ್ತೇವೆ. ಪ್ರಿಯದೇವರ ಮಕ್ಕಳೇ, ನಾವು ನೀರನ್ನು ತೆಗೆದುಕೊಂಡು ಹೋಗ್ತಾ ಇರ್ತೇವೆ. ತುಂಬಾ ದೂರ ಪ್ರಯಾಣ ಮಾಡಬೇಕು ಅಂತ ಇಟ್ಕೊಳ್ರಿ. ಬಹಳ ದೂರ ಪ್ರಯಾಣ ಮಾಡುವಾಗ ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ನೀರು ಖಾಲಿ ಆಗ್ಬಿಡ್ತದೆ. ಬಹಳ ದೂರ ಪ್ರಯಾಣ ಮಾಡೋದ್ರಿಂದ ಬಾಯಾರಿಕೆ ಕೂಡ ಆಗ್ತದೆ. ಆ ರೀತಿ ಬಾಯಾರಿಕೆ ಆಗುವಾಗ ನಮಗೆ ನೀರು ಎಲ್ಲಿ ಸಿಕ್ಕದೆ ಹೋದರೆ ನಮ್ಮ ಬಾಯಿ ಒಣಗಿ ಹೋಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಇವತ್ತು ನೀರಿಲ್ಲದೆ ಒಣಗಿ ಹೋಗಿದ್ದೇವೆ. ದೇವರ ಮಕ್ಕಳೇ, ನೀರು ಎಂಬುದಾಗಿ ಹೇಳೋದಾದರೆ ದೇವರ ವಾಕ್ಯ ಎಂಬ ನೀರು ಇಲ್ಲದೆ ಒಣಗಿ ಹೋಗಿದ್ದೇವೆ. ಇಲ್ಲಿ ಇನ್ನೊಂದು ಘಟನೆಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಗರ್ಲು ಎಂಬಂತ ಒಂದು ಸ್ತ್ರೀ ಒಣನೆಲದಲ್ಲಿ ಆತಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಮರುಭೂಮಿಯಲ್ಲಿ ಅವಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಅವರ ಕೈಯಲ್ಲಿ ಕೂಡ ಒಂದು ನೀರಿನ ಬುಟ್ಟಿಗೆಯನ್ನ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಆ ಮರುಭೂಮಿಯಲ್ಲಿ ಹೋದ ತಕ್ಷಣವೇ ಅಲ್ಲಿ ಅವರ ಕೈಯಲ್ಲಿದ್ದಂತಹ ನೀರು ಖಾಲಿಯಾಗ್ಬಿಡ್ತದೆ. ಅವರು ಅಲ್ಲಿ ದೀನ ದರಿದ್ರರಾಗಿ ದಿಕ್ಕಿಲ್ಲದ ದಸೆ ಇಲ್ಲದೆ ಅವರು ನೀರಿಗಾಗಿ ತವಕ ಪಡುವುದನ್ನ ನಾವು ನೋಡಬಹುದು. ಮಗು ಒಂದ್ ಕಡೆ ಅಳ್ತಾ ಇದೆ, ಇನ್ನೊಂದು ಕಡೆ ನೋಡೋದಾದ್ರೆ ನೀರಿಲ್ಲ. ಇವರಿಗೆ ದಾಹವಾಗಿದೆ, ದಣಿವಾಗಿದೆ. ಆ ನೀರಿಗಾಗಿ ಅವರು ಅಳುತ್ತಿರುವುದನ್ನ ನಾವು ನೋಡ್ತೇವೆ. ಆ ರೀತಿಯಲ್ಲಿ ಕಣ್ಣೀರು ಹಾಕುವಂತ ಪರಿಸ್ಥಿತಿಗಳಲ್ಲಿ ದೇವರು ಅಲ್ಲಿ ಪ್ರಸನ್ನನಾದನು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಯಾಕೆ ದೇವರ ಈ ರೀತಿಯಲ್ಲಿ ನಡೀತಾ ಇದೆ? ನನ್ನ ಜೀವಿತದಲ್ಲಿ ಎಲ್ಲವೂ ಒಣಗಿ ಹೋಗಿದ್ದೇನೆ. ನಾನು ಒಣಗಿ ಕೈ ಬಿಡಲ್ಪಟ್ಟಿದ್ದೇನೆ. ಒಣನೆಲದಲ್ಲಿ ನಾನು ನಡೆಯುತ್ತಿದ್ದೇನೆ. ನನ್ನ ಮರುಭೂಮಿಯಲ್ಲಿ ಜೀವಿಸ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ ಎಲ್ಲವೂ ಸೋಳಾಗಿಯೇ ಕಾಣ್ತಾ ಇದೆ. ಎಲ್ಲವೂ ನಿರಾಶೆಯಾಗಿಯೇ ಕಾಣ್ತಾ ಇದೆ. ಎಲ್ಲವೂ ಅವಮಾನವಾಗಿಯೇ ಕಾಣ್ತಾ ಇದೆ ಎಂಬುದಾಗಿ ನೀನು ಆಲೋಚನೆ ಮಾಡ್ತಾ ಇದೀಯಾ? ದೇವರ ಆತ್ಮನು ಇವತ್ತು ನಿನ್ನೊಟ್ಟಿಗೆ, ಪ್ರಿಯ ಮಗಳೇ, ಪ್ರಿಯ ಮಗನೇ, ದೇವರ ಆತ್ಮನು ನಿಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ಒಣಗಿ ನೀರು ಹುಡುಕಿ ಒಂದದ ದೀನ ದರಿದ್ರರಿಗೆ. ನೀವು ದೀನ ದರಿದ್ರ ರೀತಿಯಲ್ಲಿ ದೇವರನ್ನ ಹುಡುಕೋದಾದ್ರೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ದೇವರು ನಮಗೆ ಪ್ರಸನ್ನನಾಗ್ತಾನೆ. ಅಂದ್ರೆ ದೇವರು ನಿಮ್ಮ ಕಣ್ಣೆದುರುಗಡೆ ಬರ್ತಾನೆ, ನಿಮ್ಮ ಪರಿಸ್ಥಿತಿಗಳನ್ನ ಮಾರ್ಪಡಿಸ್ತಾನೆ. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು. ಪ್ರಿಯ ದೇವರ ಮಕ್ಕಳೇ, ನೀವು ಎಂಥದೇ ಪರಿಸ್ಥಿತಿಯಲ್ಲಿ ನಡೀತಿರಬಹುದು. ನಿಮ್ಮೆಲ್ಲರೂ ಕೈ ಬಿಟ್ಟಿರಬಹುದು. ಒಂದು ವೇಳೆ ನೀವು ಒಬ್ಬಂಟಿಗರಾಗಿ ನಡೆಯುತ್ತಿರಬಹುದು. ಒಂದು ವೇಳೆ ನಿಮ್ಮ ಜೀವಿತ ಒಣಗಿ ಹೋಗಿರಬಹುದು. ನಿಮ್ಮ ಜೀವಿತದಲ್ಲಿ ಯಾರು ನಿಮ್ಮನ್ನು ಸಂತೈಸದೇ ಇರಬಹುದು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸೋಳಾಗಿಯೇ ಕಾಣುತ್ತಿರಬಹುದು. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿರಬಹುದು. ಎಲ್ಲರೂ ನಿಮ್ಮನ್ನ ಮಾಡ್ತಿರಬಹುದು. ಆದರೆ ದೇವರಾತ್ಮನು ನನ್ನನ್ನು ನಿನ್ನನ್ನು ನೋಡಿ ಹೇಳ್ತಿದ್ದಾನೆ, ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು. ಪ್ರಿಯ ದೇವರು ಮಕ್ಕಳೇ, ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ. ಎರಡನೇದಾಗಿ, ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ ಅರಣ್ಯದಲ್ಲಿ ಕೆರೆಯಾಕಿಯೂ ಮರುಭೂಮಿಯನ್ನು ಬುಗ್ಗೆಗಳಾಕಿಯೂ ಮಾಡುವೆನು. ಪ್ರಿಯ ದೇವರ ಮಕ್ಕಳೇ, ಬೋಳು ಗುಡ್ಡಗಳು ಎಂಬುದಾಗಿ ನಾವು ನೋಡೋದಾದ್ರೆ ಅಲ್ಲಿ ಯಾವ ಒಂದು ಇದು ಇರುವುದಿಲ್ಲ. ಅಲ್ಲಿ ನೀರು ಹುಟ್ಟೋದಕ್ಕೆ ಸಮಯವೇ ಇರೋದಿಲ್ಲ, ಅಥವಾ ಅಲ್ಲಿ ನೀರೇ ಇರೋದಿಲ್ಲ. ಅಂತ ಗುಡ್ಡ ಪ್ರದೇಶಗಳಲ್ಲಿ ಕೂಡ ದೇವರು ನದಿಗಳನ್ನು ಹರಿಸ್ತಾನಂತೆ. ತಗ್ಗುಗಳಲ್ಲಿ ಹೊರತೆಗಳನ್ನು ಹೊರಡಿಸಿ ಅರಣ್ಯವನ್ನ ಕೆರೆಯಾಗಿಯೂ. ನಿಮ್ಮ ಜೀವಿತ ಅರಣ್ಯದ ರೀತಿಯಲ್ಲಿ ನಡೀತಾ ಇದ್ದಿರಬಹುದು. ದಾರಿನೇ ಗೊತ್ತಿಲ್ಲದೆ, ದಿಕ್ಕೇ ಗೊತ್ತಿಲ್ಲದೆ, ದೆಸೆಯೇ ಗೊತ್ತಿಲ್ಲದೆ, ಏನಾಗುತ್ತೋ ಮುಂದುಗಡೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರಬಹುದು. ದೇವರ ಆತ್ಮನು ಇವತ್ತು ನಿಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ಅರಣ್ಯವ ಕೆರೆಯನ್ನಾಗಿ ಮಾರ್ಪಡಿಸ್ತಾನೆ. ಅಂದ್ರೆ ಕೆರೆಯಾಗಿ ಮಾರ್ಪಡಿಸ್ತಾನೆ ಅಂದ್ರೆ ಅರಣ್ಯದಲ್ಲಿ ನದಿಗಳನ್ನ ಹರಿಸ್ತಾನೆ. ಅರಣ್ಯದಲ್ಲಿ ಒಂದು ಮಾರ್ಗವನ್ನ ದೇವರು ಏರ್ಪಡಿಸ್ತಾನೆ. ನಿಮ್ಮ ಜೀವಿತ ಅರಣ್ಯದ ರೀತಿಯಲ್ಲಿ ಇದೆಯಾ? ಸೋಲಿನ ಮಧ್ಯದಲ್ಲಿ ಇದೆಯಾ? ಯಾವುದೋ ಒಂದು ವಿಷಯದಲ್ಲಿ ಹೋರಾಟದ ಮಧ್ಯದಲ್ಲಿ ನೀವು ನಡೀತಾ ಇದ್ರ ದೇವರು ಇವತ್ತು ಆ ಒಂದು ಅರಣ್ಯವನ್ನ ಕೆರೆಯಾಗಿ ಮಾರ್ಪಡಿಸ್ತಾನೆ. ಮರುಭೂಮಿಯನ್ನ ಬುಗ್ಗೆಗಳಾಗಿಯೂ ಮಾಡುವೇನು. ಪ್ರಿಯ ದೇವರ ಮಕ್ಕಳೇ, ಮರುಭೂಮಿ ಅಂದ್ರೇನೆ ಅಲ್ಲಿ ನೀರಿರೋದಿಲ್ಲ.
ಅಲ್ಲಿ ಯಾವ ಒಂದು ವಸ್ತುನೂ ಸಿಗೋದಿಲ್ಲ. ಮರುಭೂಮಿ ಅಂದ್ರೇನೆ ಚೆನ್ನಾಗಿ ತಿಳ್ಕೊಳ್ರಿ, ಅಲ್ಲಿ ಯಾವುದಕ್ಕೂ ಪ್ರಯೋಜನವಿಲ್ಲದ ಒಂದು ಜಾಗ. ಆ ಒಂದು ಮರುಭೂಮಿ ಅಂದ್ರೇನೆ ಯಾರು ಜೀವಿಸದ ಒಂದು ಜಾಗ. ಅಂತ ಮರುಭೂಮಿಯನ್ನ ಕೂಡ ಬುಗ್ಗೆಗಳಾಗಿ ದೇವರು ಮಾರ್ಪಡಿಸ್ತಾನಂತೆ. ಅಂದ್ರೆ ನೀರಿನ ಬುಗ್ಗೆಗಳನ್ನ ಹೊರಡ್ತಾನೆ. ನಿನ್ನ ಜೀವಿತ ಮರುಭೂಮಿಯ ರೀತಿಯಲ್ಲಿ ಇರಬಹುದು ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳ, ನಿನ್ನ ಜೀವಿತ ಒಂದು ವೇಳೆ ಮರುಭೂಮಿಯ ರೀತಿಯಲ್ಲಿ ಎಲ್ಲವೂ ಒಣಗಿ ಹೋದ ನೆಲದ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಇರಬಹುದು. ಅದನ್ನು ದೇವರ ಬುಗ್ಗೆಗಳಾಗಿ ಮಾರ್ಪಡಿಸಲಿಕ್ಕೆ ಸರ್ವಶಕ್ತ ದೇವರಾದ ಯೇಸುವಿಗೆ ಸಾಧ್ಯವುಂಟು. ಆದ್ದರಿಂದ ದೇವರನ್ನ ನಂಬಿರಿ, ಆತನ ಮೇಲೆ ಭರವಸೆ ಇಡ್ರಿ. ದೇವರು ತಾನೇ ಈ ವಾಕ್ಯಗಳೊಟ್ಟಿಗೆ ನಿಮ್ಮನ್ನ ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ವಾಕ್ಯ ಕೇಳುತ್ತಿರುವಂತಹ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇರುವಂಥ ಎಲ್ಲ ಕೊರತೆಗಳನ್ನು ತೆಗೆದುಹಾಕಿ ಸ್ವಾಮಿ. ಹೌದು ದೇವರೇ, ನಿನ್ನ ವಾಕ್ಯದಲ್ಲಿ ಬರೆದಿರುವ ಪ್ರಕಾರವೇ ಸ್ವಾಮಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನಿನ್ನ ಅದ್ಭುತ ಕಾರ್ಯವನ್ನು ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅದು ಸ್ವಾಮಿ ಬಾಯಾರಿ ಒಣಗಿ ನೀರನ್ನು ಹುಡುಕಿ ಒಂದದ ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈಬಿಡೆನು. ಬೋಳು ಗುಡ್ಡೆಗಳಲ್ಲಿ ನದಿಗಳನ್ನು, ತಗುಗಳಲ್ಲಿ ಓರ್ತೆಗಳನ್ನು ಹೊರಡಿಸಿ ಅರಣ್ಯವನ್ನು ಕೆರೆಯನ್ನಾಕಿಯೂ ಮರುಭೂಮಿಯನ್ನ ಬುಗ್ಗೆಯಗ್ಗಲನ್ನಾಕಿಯೂ ಮಾಡುವನೆಂಬ ವಾಕ್ಯದ ಮುಖಾಂತರ ದೇವರೇ ನಮ್ಮನ್ನು ಸಂಧಿಸಿದಕ್ಕಾಗಿ, ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಮಹಾಕೃಪೆಗಾಗಿ, ನಮ್ಮ ಪ್ರತಿಯೊಬ್ಬರ ಜೀವಿತವನ್ನು ಕುರಿತಾಗಿ ನೀನು ಎಚ್ಚರಪಡಿಸಿದಕ್ಕಾಗಿ, ನಮ್ಮನ್ನು ಉತ್ತೇಜನ ಪಡಿಸಿದಕ್ಕಾಗಿಯೂ ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.